ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ. ನಾನು ಚೆನ್ನಾಗಿದ್ದೀನಿ. ಇದು ನನ್ನ ಡೈಲಿ ವ್ಲಾಗಿನ ಸೆಕೆಂಡ್ ಡೇ. ನೋಡೋಣ ಇವತ್ತೇನೇನು ಮಾಡ್ತೀನಿ, ಏನೇನು ಐ ಮೀನ್ ಇದೆಲ್ಲ ಇವತ್ತೇನೇನು ಮಾಡ್ತೀನಿ, ಏನೇನು ನಿಮಗೆ ತೋರ್ಸೋಕ್ಕಾಗತ್ತೆ ನೋಡೋಣ. ಇನ್ನೇನು ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ನಾನು ತಿಂಡಿ ಮುಗಿಸ್ಕೊಂಡು ನಮ್ಮ ಅಕ್ಕನ ಜೊತೆ ಹೋಗ್ತೀನಿ. ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಸ್ಕೂಲಿಂದ. ಅದಾದಮೇಲೆ ಅದರ ಒಂದು ಹೊಸ ರೆಸಿಪಿ ಟ್ರೈ ಮಾಡೋಣ, ನೋಡೋಣ ಬನ್ನಿ. ಇವಾಗ ನಮ್ಮ ಅಕ್ಕನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಅರ್ಧ ಕಿಲೋಮೀಟ್ರ್ ಇದೆ ಮನೆಯಿಂದ. ಒಂದ್ಸಲ ಬಿಸಿಲು ಬರೋಂಗಾಗುತ್ತೆ, ಒಂದ್ಸಲ ಬಿಸಿಲು ಬರುತ್ತೆ, ಒಂದ್ಸಲ ಮಳೆ ಬರೋಂಗಾಗುತ್ತೆ. ಏನಪ್ಪ ವೆದರ್ ಹೇಳೋಕ್ಕೆ ಆಗಲ್ಲ. ಫುಲ್ ಕವರ್ ಮಾಡ್ಕೊಂಡು ಹೋಗಬೇಕು. ಇವಾಗ ಬಿಸಿಲೆಲ್ಲ ಹಂಗೆ ಆಚೆ ಹೋಗ್ಬಿಟ್ಟು ಅಷ್ಟೇ ಮುಗೀತು. ನೀನೇನು ಮಾತಾಡ್ತಿದೀಯಾ? ನಾಚ್ಕೊಂಡ್ಲು ಓಡ್ ಬರ್ತಾಯಿತ್ತು ಪಾಪ ನಾನು ನೋಡ್ಬಿಟ್ಟು. ಹಾಯ್ ಬಂಗಾರಿ, ಬಾ ಬಾ ಬಾ. ಗೈಸ್, ಇವತ್ತು ವ್ಲಾಗಲ್ಲಿ ನಮ್ಮ ಅಮ್ಮನೂ ಇದ್ದಾರೆ. ಹಾಯ್ ಮಾಡಮ್ಮ. ಏನಮ್ಮದು 3 ತಿಂಗ್ಳಿ ಚೊಟ್ಟ ಮಾಡ್ಕೊಟ್ಟು. ಇವತ್ತು ನಮ್ಮಮ್ಮ ಊರಿಂದ ಗೀಬಾಲ್ ತಗೊಂಡ್ ಬಂದಿದ್ದಾರೆ ಗಿಣ್ಣ ಮಾಡಕ್ಕೆ. ಗೈಸ್, ಬೆಲ್ಲ ಕುದೀತಾ ಇದೆ. ಫಸ್ಟ್ ಬೆಲ್ಲ ಕಾಯಿಸ್ಕೋಬೇಕು. ಇದು ಏನಮ್ಮ? ಇದು ಹಾಲು, ಮಾಮೂಲಿ ಹಾಲಾ? ಮಾಮೂಲಿ ಹಾಲು ಹಿಂಗ ಐತೆ. 1 ಲೀಟ್ರ್ ಹಾಲು. ಮತ್ತೆ ಇದೆಷ್ಟಿದೆ? ಅದು ಜಾಸ್ತಿ ಇದೆ, ಸ್ವಲ್ಪ ಅಳತೆ ಮಾಡಕ್ಕೆ. 1/4 ಲೀಟ್ರ್ ಹಾಕ್ಬೇಕಾ? 100 ಗ್ರಾಮ್ ಸಾಕು. 100 ಗ್ರಾಮ್ ಗೀಬಾಲು. ಗೀಬಾಲು ಅಂದ್ರೆ ಹಸು ಕರು ಹಾಕಿದಾಗ ಸ್ಟಾರ್ಟಿಂಗ್ ಬರುತ್ತಲ್ಲ ಆ ಹಾಲು, ಪ್ಲಸ್ ಇದು 1 ಲೀಟ್ರು ಮಾಮೂಲಿ ಹಾಲು. ಬೆಲ್ಲ ಕುದಿಸ್ತಾ ಇದಾರೆ. ಇವಾಗ ಇಷ್ಟು ಗೀಬಾಲು ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಯ್ ಗಾಯ್ಸ್. ನಮ್ಮ ನಿಮ್ಮ ನೆಚ್ಚಿನ ಮೆಚ್ಚಿನ ನಮ್ಮ ಅಮ್ಮನ ಹೆಸರು ಏನಿರ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ. ಅಕ್ಕ, ಅಮ್ಮನ ಹೆಸರು ಏನಿರ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದೀನಿ. ಅಷ್ಟು ಏನಂತಾರಲ್ಲ, ಅಷ್ಟು ಏನಾಗಿದೆ ಅದು ನಮ್ಮ ಅಮ್ಮನ ಹೆಸರು. ಹೇಲಾಕಿ. ಏಲಕ್ಕಿ ಚೆನ್ನಾಗಿರುತ್ತೆ ಕಣಮ್ಮ. ಗೈಸ್, ಇವಾಗ ಹೇಲಾಕಿ ಏಲಕ್ಕಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ಗೈಸ್, ನಮ್ಮ ಅಮ್ಮನ ಹೆಸರು ಗೆಸ್ ಮಾಡಿ ಏನ್ ಇರ್ಬೋದು ಅಂತ. ಅಷ್ಟು ಫುಲ್ ನೀವು ತಲೆ ಕೆಡ್ಸ್ಕೊಂಡು ಗೆಸ್ ಮಾಡಿ ರಿವೀಲ್ ಮಾಡ್ದಾಗ ಅನ್ಕೋತೀರ, ಓ ಇದಾ ಅಂತ, ಐ ಮೀನ್ ಈ ಹೆಸರಾ ಅಂತ. ಏನ್ ಮಗ್ನೆ, ಏನದ್ದು ಚೇರ್ ತಲೆ ಮೇಡ್ಕೊಡ್ತಿದ್ಯಾ? ಯಾರಿವಳು ಸುರಸುಂದರಿ. ಬೆಲ್ಲ ಹಾಕ್ಬಿಟ್ರಾ? ಇವಾಗ ಹಾಕೊಂಡಿದ್ದೀನಿ. ಎಷ್ಟು ಬೆಲ್ಲ? 1/4 kg ಬೇಕು. 1/4 kg ಬೆಲ್ಲ, 1 ಲೀಟ್ರ್ ಹಾಲು, 100 ಗ್ರಾಮ್ಸ್ ಗೀಬಾಲು. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಬೇಕಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನ. ಇದು ಎಷ್ಟು ದಿನ ಇಡ್ಬೋದಮ್ಮ ಫ್ರಿಡ್ಜಲ್ಲಿ? 1 ತಿಂಗಳು ಇಡ್ಬೋದು. ಫ್ರೀಜರಲ್ಲಿ ಇಡಬೇಕು. 1 ತಿಂಗಳು ಫ್ರೀಜರಲ್ಲಿ ಇಡ್ಬೋದು ಗೀಬಾಲ್ನ. ಇದೆಷ್ಟು ತಿಂಗಳದು? 6 ದಿನ. ಆಯ್ತಾ ಗೈಸ್, ನೀವು ಸಕ್ಕರೆನೂ ಹಾಕೋಬಹುದು, ಬೆಲ್ಲ ಬೇಕಿದ್ರೆ ಬೆಲ್ಲನೂ ಹಾಕೋಬಹುದು. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ವಾ? ಡಿಫ್ರೆನ್ಸ್ ಇರುತ್ತೆ. ಬೆಲ್ಲದ ಒಂಥರ ಚೆನ್ನಾಗಿರುತ್ತೆ, ಬೇರೆ ಸಕ್ಕರೆದ ಒಂಥರ ಇರುತ್ತೆ. ಸ್ವಲ್ಪ ಜೋರಾಗಿ ಮಾತಾಡಮ್ಮ, ಕೇಳಿಸಲ್ಲ. ಬೆಲ್ಲದ ಒಂಥರ ಇರುತ್ತೆ, ಸಕ್ಕರೆದ ಒಂಥರ ಇರುತ್ತೆ. ಏನು?
ಟೇಸ್ಟ್ ಏಲಕ್ಕಿ ಕಾಯಿ ಇಷ್ಟ ಅವ್ರವ್ರ ಇಷ್ಟ. ಅಲ್ಲ ಯೂಶಲಿ ಏಲಕ್ಕಿ ಕಾಯಿ ಹಾಕೋದು ಇದಕ್ಕೆ ಪ್ರೆಗ್ನೆನ್ಸಿ ಮತ್ತೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಮನೇಲಿ ಇಲ್ಲ, ಅದಕ್ಕೇನೆ ಹಾಕಿ ಇದ್ದು ಹೇಳ್ತಾ ಇರೋದು, ಪ್ಯಾಚಪ್ ಮಾಡ್ತಾ ಇರೋದು. ಇಲ್ಲಾಂದ್ರೆ ಹಾಕಿರೋದು ನಮ್ಮಮ್ಮ ಹುಡ್ಕಾಡ್ದು ಸಿಗ್ಲಿಲ್ಲ. ಎಲ್ಲರೂ ಇಟ್ಟಿರ್ತೀರ ನೋಡಿ. ಗೈಸ್ ಇವಾಗ ಇದು ಹಾಲು ಎಲ್ಲ ಹಾಕ್ಬಿಟ್ಟು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಇಡಮ್ಮ. ಈ ತರ ಅಯ್ಯಪ್ಪ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಹಬೆಲ್ ಬೇಯಿಸ್ಬೇಕಲ್ವಮ್ಮ ಇದನ್ನ. ನೀರ್ ಹಾಕ್ಬಿಟ್ಟು ಮಾಮೂಲಿ ಒಂದ್ 10 ನಿಮಿಷ 1/4 ಗಂಟೆ ಬೇಯಿಸ್ಬೇಕು. ಬಟ್ ಅವಾಗ್ಲೇ ತಿನ್ಬಾರ್ದು ಅದನ್ನ, ಅವಾಗ್ಲೇ ತಿನ್ಬಾರ್ದು. ತಣ್ಣಗಾದ್ಮೇಲೆ ಸ್ವಲ್ಪ ಫ್ರಿಜಲ್ಲಿ ಇಟ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಲ್ಲಮ್ಮ. ತೆಗಿಯಮ್ಮ ಗೈಸ್, ನೋಡೋಣ ಸ್ವಲ್ಪ ಹೊತ್ತಾದ್ಮೇಲೆ. ಎಷ್ಟು ನಿಮಿಷ ಆಯ್ತಮ್ಮ? 10 ನಿಮಿಷ ಆಯ್ತಾ? ಆಯ್ತು. ಹೆಂಗ್ ಚೆಕ್ ಮಾಡೋದು? ನೀವು ಚೆಕ್ ಮಾಡ್ಬೇಕು. ಒಂದು 5 ನಿಮಿಷ ಬೆಂದ್ರೆ ಆಯ್ತು. ಮಧ್ಯದಲ್ಲಿ ಒಂಚೂರು ಬೇಯಬೇಕು. ಇದೆಲ್ಲ ಬೆಂದಿದೆ. ಹಿಂಗೆ ಸ್ಪೂನಲ್ಲಿ ಹಿಂಗೆ ಮಾಡ್ಬೇಕು ಗೈಸ್, ಅವಾಗ ಗೊತ್ತಾಗುತ್ತೆ. ಗಟ್ಟಿ ಆಗಿದ್ರೆ ಗೊತ್ತಾಗುತ್ತೆ ರೆಡಿ ಆಗಿದೆ ಅಂತ. ಗೈಸ್ ಆವಾಗ್ಲೇ ಆಫ್ ಮಾಡಿ 10 ನಿಮಿಷ ಆಗಿ ಊಟ ಮಾಡ್ತಾ ಇದ್ವಿ. ಏನ್ ಮದ್ ಹೆಂಗಾಗ್ಬಿಟ್ಟಿದೆ. ಅದು ತೆಗ್ದು ಸ್ಪೂನ್ ಬರುತ್ತೆ. ವಾವ್ ಗೈಸ್, 2 ತರ ಗಿಣ್ಣ ಮಾಡ್ಬೋದು ಆಯ್ತಾ. ಒಂದು ಪುರಿ ಗಿಣ್ಣ ಮತ್ತೆ ಈ ತರ ಒಂದ್ ಗಿಣ್ಣ. ಇದು ಫ್ರಿಜ್ ಅಲ್ಲಿ ಬೇರೆ ಬೇರೆ ತರ ಮಾಡ್ಬೋದು. ತಗೊಳ್ಳಿ, ಹೇಲಾಕಿ ಗಿಣ್ಣ, ಏಲಕ್ಕಿ ಗಿಣ್ಣ ಹಾಕಿಲ್ಲ ಗೈಸ್. ಟೇಸ್ಟ್ ಮಾಡೋಣ. ಅದೇ ತಣ್ಣಗಾಗ್ಬೇಕಲ್ಲ ಇದು, ತಣ್ಣಗಾಗ್ಲಿ. ಒಂದು 10 ನಿಮಿಷ ಫ್ರಿಜಲ್ಲಿ ಇಡ್ತೀನಿ. ತಣ್ಣಗಾದ್ಮೇಲೆ ಟೇಸ್ಟ್ ಮಾಡೋಣ. ಏನ್ ಮಾಡ್ದೆ ಮಗನೇ ಸ್ಕೂಲಲ್ಲಿ? ABC ಮಾಡ್ದ? ವೆಲ್ಕಮ್ ಟು ಚಿಕ್ಕೀಸ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಲೈಕ್ ಮಾಡಿ ಗೈಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೈಸ್. ಮಲ್ಕೋತೀನಿ ನೀನೀಗ. ಬಾಯ್ ಹೇಳ್ಬಿಟ್ಟು ಹೋಗು. ಲವ್ ಯು ಗೈಸ್, ಗುಡ್ ನೈಟ್. ಇವಾಗ ನಮ್ಮ ಪಾಪಣ್ಣಿ ಮಲ್ಕೊಳಕ್ ಹೋಗ್ತಾಳೆ. ನಮ್ಮ ಪಾಪಣ್ಣಿ ಚಿಕ್ಕವಳಿದ್ದಾಗ ಆ ಕೆನ್ನೆ ಎಲ್ಲ ಗುಂಡ್ ಗುಂಡು ಚೆನ್ನಾಗಿತ್ತು. ಇವಾಗ ಸಣ್ಣ ಬೆಳಿತಾ ಬೆಳಿತಾ ಸಣ್ಣ ಆಗ್ಬಿಟ್ಟಿದ್ದಾಳೆ ಅಲ್ಲ ಮಗ್ನೆ? ಯಾಕೆ ಸಣ್ಣ ಆಗಿರ್ಬೇಕಂತ ನೀನು? ಮಮ್ಮು ಸರಿ, ಟೈಮ್ ಆಯ್ತು, ಹಸಿ ಮಾಡು, ಬಾಯ್ ಮಾಡು. ಸರಿ ಆಯ್ತು, ಬಾಯ್. ಅಲ್ಲೂ ನೋಡಿ ಗೈಸ್ ಅಂತೆ. ಅಪ್ಪ, ನೆಕ್ಸ್ಟ್ ವ್ಲಾಗರ್ ನಮ್ಮ ತನಿಷಿ ಅವರು. ಸರಿ ತಸಿ ಮಾಡೋಗಮ್ಮ. ಗೈಸ್ ಇದು ನೋಡಿ ರೆಡಿ ಆಗಿದೆ. ಐ ಮೀನ್ ಫ್ರಿಡ್ಜಲ್ಲಿ ಇಟ್ಟಿದ್ವಲ್ಲ, ಈಗ ತೆಗ್ದೆ. 10 ನಿಮಿಷ ಆಯ್ತು, ತಣ್ಣಗಾಗಿದೆ. ಇದು ಅದು ನೀರು ಬಿಟ್ಕೊಳ್ಳೋದು ಏನಕ್ಕೆ ಗೊತ್ತಾ? ರಸ. ಅದಕ್ಕೆ ಏನಕ್ಕಮ್ಮ ನೀರು ಬಿಟ್ಕೊಳ್ತದ್ದು? ಹಾಲಲ್ಲಿ ನೀರು ಇರುತ್ತಲ್ಲ, ಅದಕ್ಕೆ ನೀರು ಬಿಟ್ಕೊಳುತ್ತೆ. ಮತ್ತೆ ಬೆಲ್ಲದ್ದು ಅಲ್ವೇನಮ್ಮ? ಹಾಲಿಂದ ನೀರು ಬಿಟ್ಕೊಂಡೈತೆ. ಹೌದೌದು, ನಿಜ. ಬಿಸಿನೇ ಇದೆ ಇನ್ನು, ಬಟ್ ಚೆನ್ನಾಗಿದೆ ಟೇಸ್ಟು. ಸಕ್ಕರೆ ಹಾಕೋದ್ಕಿಂತ ಬೆಲ್ಲ ಹಾಕಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಅಲ್ಲಮ್ಮ? ಹೌದು. ಎಷ್ಟೋ ದಿನ ಆಗ್ಬಿಟ್ಟಿದೆ ಗಿಡ ತಿಂದು. ಗೈಸ್ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಮಾಡ್ತಾರಿದ್ದು, ಬಟ್ ಒಬ್ರೊಬ್ರು ಮಾಡಲ್ಲ. ಸುಮ್ಮನೆ ಆಚೆ ಕಡೆ ಅಂಗಡಿ, ಆಚೆ ಕಡೆ ರೋಡ್ ಸೈಡ್ ದುಡ್ಡು ಕೊಟ್ಟು ತಿಂತಾ ಇರ್ತಾರೆ. ನಾನು ನೋಡಿದ್ದೀನಿ, ನಾನು ಒಂದ್ಸಲ ತಿಂದಿದ್ದೆ. ಬಟ್ ನಾವು ಮನೇಲಿ ಮಾಡಿರೋ ಟೇಸ್ಟ್ ನನಗೆ ಸಿಕ್ಕಿಲ್ಲ. ಗೀ ಬಾಲು, ಹಾಲು, ಬೆಲ್ಲ ಅಷ್ಟೇ, 3 ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು. ನೀವು ಯಾವ ಥರ ಇದೆ ಗೊತ್ತಾ? ಇದು ಯಾವುದೋ ಡೆಸರ್ಟ್ ಇದೆ, ಅದ್ರ ಹೆಸರು ನೆನಪಾಗ್ತಿಲ್ಲ. ಕ್ಯಾಮ್ರಾ ಸ್ವಲ್ಪ ಹಿಂದೆ ಇಟ್ಕೊಳ್ಳೋಣ. ಅದಕ್ಕೆ ಯಾರೋ ಕಮೆಂಟ್ ಮಾಡಿದ್ರು, ಕ್ಯಾಮ್ರಾ ಹಿಂದೆ ಇಟ್ಕೊಂಡು ವಿಡಿಯೋ ಮಾಡೋ ಅಂತ. ಏನು ಹೇಳ್ತಿದ್ದೆ? ನನಗೆ ಅಂದರೆ ಹೇಳ್ತಿರ್ಬೇಕಾದ್ರೆ ಮಧ್ಯ ಏನಾದ್ರು ಬೇರೆ ನೆನಪಾದರೆ ನಾನು ಏನು ಮಾತಾಡ್ತಿರ್ತೀನಿ ಅಂದರೆ ನೆನಪಾಗಲ್ಲ. ಏನು ಹೇಳ್ತಿದ್ನಮ್ಮ ನಾನು? ಅದೇ
ಹ್ಞೂ ಡೆಸರ್ಟ್ ಅಂದ್ರೆ ಏನಮ್ಮ? ಅದೇನೋ ಒಂಥರ ತಿಂತಾರಲ್ಲ ಹಲ್ವಾ ಥರ ಏನೋ ಇರ್ತದೆ. ಹಲ್ವಾ ಥರ ಡೆಸರ್ಟ್ ಅಂದರೆ ಊಟ ಆಮೇಲೆಲ್ಲ ಸ್ವೀಟ್ಸ್ ತಿನ್ನಲ್ವಾ, ಅದಕ್ಕೆ ಡೆಸರ್ಟ್ ಅನ್ನೋದು, ಸ್ವೀಟಿಗೆ ಡೆಸರ್ಟ್ ಅನ್ನೋದು. ಚೆನ್ನಾಯ್ತಾ? ಚೆನ್ನಾಗೈತೆ ಗೈಸ್, ಚೆನ್ನಾಗಿದೆ, ಟ್ರೈ ಮಾಡ್ಕೊಳ್ಳಿ. ಇಷ್ಟ ಆದ್ರೆಲ್ಲ ಇಷ್ಟ ಆಗುತ್ತೆ, ತುಂಬ ಈಸಿ. ಓಕೆ, ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತೀನಿ, ನಾಳೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಗೈಸ್, ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಿದ್ದೀನಿ, ನಾಳೆ ಒಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗೈಸ್.